ಇವತ್ತು ಇಡೀ ದೇಶ ಕಾಯ್ತಾ ಇರೋದು ಒಂದೇ ಕ್ಷಣಕ್ಕೆ, ಅದು ರಾತ್ರಿ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡುವಂತ ಭಾಷಣಕ್ಕಾಗಿ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಭಾಷಣದಲ್ಲಿ ಯಾವ ವಿಚಾರದ ಬಗ್ಗೆ ಮಾತನಾಡ್ತಾರೆ? ಇವತ್ತು ರಾತ್ರಿ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಲಿದ್ದಾರೆ. ಈ ರಾತ್ರಿ 8 ಗಂಟೆಗೂ ನರೇಂದ್ರ ಮೋದಿ ಅವರಿಗೂ ಅವಿನಾಭಾವ ಸಂಬಂಧ ಇದೆ, ನಂಟಿದೆ. 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಯಾವಾಗ ಮಾತನಾಡ್ತಾರೋ ಆಗ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಪ್ರಕಟಿಸಿದ್ದಾರೆ. ಹಾಗಾಗಿನೇ ಇವತ್ತು ರಾತ್ರಿ 8 ಗಂಟೆಗೆ ನಡೆಯುವಂತ ಈ ಒಂದು ಅಥವಾ ಮಾತನಾಡುವಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಮಾತನಾಡಲಿದ್ದಾರೆ, ಯಾವ ವಿಚಾರದ ಬಗ್ಗೆ ಮಾತನಾಡಲಿದ್ದಾರೆ? ಹಾಗಾದ್ರೆ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಕೊಡ್ತಾರ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು? ಇವತ್ತು ರಾತ್ರಿ 8 ಗಂಟೆಗೆ ದೇಶವನ್ನ ಉದ್ದೇಶಿಸಿ ಮೋದಿ ಭಾಷಣವನ್ನ ಮಾಡ್ತಾರೆ. ಈ ಭಾಷಣದಲ್ಲಿ ಏನು ಮಾತನಾಡ್ತಾರೆ? ಪಾಕಿಸ್ತಾನಕ್ಕೆ ನೇರ ಖಡಕ್ ಸಂದೇಶವನ್ನ ನೀಡ್ತಾರ ಹಾಗಾದ್ರೆ ನರೇಂದ್ರ ಮೋದಿ? ಆಪರೇಷನ್ ಸಿಂಧೂರ ಬಳಿಕ ನರೇಂದ್ರ ಮೋದಿ ಅವರು ಬಿಗ್ ಅನೌನ್ಸ್ಮೆಂಟ್ ಮಾಡುವಂತ ಸಾಧ್ಯತೆ ಇದೆ. ಇವತ್ತು ನೋಟ್ ಬ್ಯಾನ್ ವೇಳೆಯೂ ರಾತ್ರಿ 8 ಗಂಟೆಗೆ ಮೋದಿ ಭಾಷಣವನ್ನ ಮಾಡಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಇದು. ನಾನೀಗಾಗಲೇ ಹೇಳಿದ ಹಾಗೆ ರಾತ್ರಿ 8 ಗಂಟೆಗೂ ಮತ್ತು ನರೇಂದ್ರ ಮೋದಿ ಅವರಿಗೂ ಅವಿನಾಭಾವ ನಂಟಿದೆ. ಮತ್ತು ಯಾವಾಗಲೂ ಕೂಡ ಅವರು ನಿರ್ಧಾರವನ್ನ ತಿಳಿಸೋದು ರಾತ್ರಿ 8 ಗಂಟೆಗೆನೆ. ಅದಕ್ಕೆ ಉದಾಹರಣೆಗಳು ಕೂಡ ಇದಾವೆ. ನೋಟ್ ಬ್ಯಾನ್ ಆಯ್ತು, ನೋಟ್ ಬ್ಯಾನ್ ಮಾಡಿತು ಕೇಂದ್ರ ಸರ್ಕಾರ. ಆ ವಿಚಾರವನ್ನ ಪ್ರಕಟಿಸಿದ್ದು ಕೂಡ ರಾತ್ರಿ 8 ಗಂಟೆಗೆ ನರೇಂದ್ರ ಮೋದಿ ಅವರು. ಅದಾದ ನಂತರ ಕೊರೋನಾ ಸಂದರ್ಭ, ಕೊರೋನಾದಿಂದ ಭಾರತದ ಒಂದು ಜನಜೀವನ ವ್ಯವಸ್ಥೆನೇ ಕುಗ್ಗೋಗ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ರಾತ್ರಿ 8 ಗಂಟೆಗೆ ನರೇಂದ್ರ ಮೋದಿ ಅವರು ಬರ್ತಾರೆ, ಭಾಷಣ ಮಾಡ್ತಾರೆ. ಕೊರೋನಾ ವೇಳೆ ಲಾಕ್ಡೌನ್ ಅನ್ನ ಘೋಷಣೆ ಮಾಡ್ತಾರೆ 8 ಗಂಟೆಗೆ. ಇಂಥ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರೋದು ರಾತ್ರಿ 8 ಗಂಟೆಗೆ. ಇವತ್ತು ಕೂಡ ರಾತ್ರಿ 8 ಗಂಟೆಗೆ ದೇಶವನ್ನ ಉದ್ದೇಶಿಸಿ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ. ಹಾಗಾಗಿನೇ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಮಾತನಾಡಲಿದ್ದಾರೆ ಮತ್ತು ಏನನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ? ಹಾಗಾದ್ರೆ